ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಿಪರೇಷನ್ ಮಾಡ್ತಿರುವಂತವ್ರು ಈ ಸುದ್ದಿಯನ್ನ ನೋಡಲೇಬೇಕು. ಏನೆಲ್ಲ ಗೈಡ್ಲೈನ್ಸ್ ಗಳನ್ನ ಈಗ ರೆಡಿ ಮಾಡಲಾಗಿದೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಹೊಸ ಮಾರ್ಗಸೂಚಿಯನ್ನ ಈಗ ಬಿಡುಗಡೆ ಮಾಡುವಂತದ್ದು ವಿಚಾರವಾಗಿ ಟೈಟ್ ರೂಲ್ಸ್ ಅನ್ನ ಈಗ ಅಲ್ಲಿ ಅನ್ವಯ ಆಗುತ್ತೆ. ಈ ಒಂದು ಸೆಲೆಬ್ರೇಷನ್ಗಳಿಗೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದಿಂದ ಟೈಟ್ ರೂಲ್ಸ್. ಚರ್ಚ್ಗಳಲ್ಲಿ 10ಕ್ಕಿಂತ ಹೆಚ್ಚು ಜನ ಸೇರದಂತೆ ಆಯೋಜಕರು ಕ್ರಮ ವಹಿಸಬೇಕು. ಚರ್ಚ್ಗಳಲ್ಲಿ 10ಕ್ಕಿಂತ ಹೆಚ್ಚು ಜನ ಸೇರಬಾರದು ಅಂತ. ಕ್ರಿಸ್ಮಸ್ ಹಬ್ಬದ ಆಚರಣೆಯ ವೇಳೆ ಹಸ್ತಲಾಘವ ಮತ್ತು ಆಲಿಂಗನ ಇದೆರಡೂ ಕೂಡ ನಿಷೇಧ. ಹಾಗಾಗಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿರೋದು. ಇದರಲ್ಲಿ ಬಹಳ ಟೈಟ್ ರೂಲ್ಸ್ ಇದೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದಿಂದ ಟೈಟ್ ರೂಲ್ಸ್ ಅನ್ನ ಈಗ ಜಾರಿಗೆ ತರಲಾಗಿದೆ. ಚರ್ಚ್ಗಳಲ್ಲಿ ಎಸ್ಪೆಷಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ 10ಕ್ಕಿಂತ ಹೆಚ್ಚು ಜನ ಸೇರದಂತೆ ಆಯೋಜಕರು ಕ್ರಮ ವಹಿಸಬೇಕು. ಇದು ಸದ್ಯಕ್ಕೆ ಇಯರ್ ಎಂಡ್ ಸೆಲೆಬ್ರೇಷನ್. ಅದೇ ರೀತಿಯಾಗಿ ಜನ ಗ್ಯಾದರ್ ಆಗುವಂತದ್ದೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನೀಗ ಹೊರಡಿಸಿದೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಸರ್ಕಾರದಿಂದ ರೂಲ್ಸ್. ಅದು ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೂ ಕೂಡ ಈ ರೂಲ್ಸ್ ಅನ್ವಯ ಆಗುತ್ತೆ. ಅಲ್ಲೂ ಕೂಡ ಹೆಚ್ಚಿನ ಜನ ಸೇರುವಂತಿಲ್ಲ. ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ, ಅದೇ ರೀತಿಯಾಗಿ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗಳನ್ನ ಆಯೋಜನೆ ಮಾಡಲಾಗ್ತಾ ಇತ್ತು. ಡಿಸೆಂಬರ್ 30ರಿಂದ ಜನವರಿ 2ರವರೆಗೂ ಕೂಡ ಈ ನಿಯಮ ಅನ್ವಯ ಆಗಲಿದೆ. ಕ್ಲಬ್, ಪಬ್, ರೆಸ್ಟೋರೆಂಟ್ಗಳನ್ನ ಪ್ರತಿನಿತ್ಯದಂತೆ ತೆರೆದು ನಡೆಸಲು ನಿರ್ಬಂಧ ಇಲ್ಲ. ಆದ್ರೆ ಅಲ್ಲಿ ಜನ ಸೇರಿಸುವಂತದ್ದು ಗೆಟ್ ಟುಗೆದರ್ ರೀತಿಯಾಗಿ ಮಾಡೋದು, ಡಿಜೆ, ಡ್ಯಾನ್ಸ್, ಪಾರ್ಟಿ ನಿಷೇಧ ಮಾಡಲಾಗಿದೆ. ಡಿಸೆಂಬರ್ 30ರಿಂದ ಜನವರಿ 2ರವರೆಗೂ ಕೂಡ ಈ ರೂಲ್ಸ್ ಇರುತ್ತೆ. ಹಾಗಾಗಿ ಈ ಹೊಸ ವರ್ಷಾಚರಣೆಯ ಒಂದು ಪ್ಲಾನ್ಗಳನ್ನ ಯಾರು ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಪ್ಲಾನ್ಗಳಿಗೆ ಒಂದಷ್ಟು ಬ್ರೇಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ನಿರಾಸೆ ಆಗುವಂತಹ ಒಂದು ಸಂದರ್ಭ. ಹೊಸ ವರ್ಷಾಚರಣೆ ದಿನ ಮುಖ್ಯ ರಸ್ತೆಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡೋ ಹಾಗಿಲ್ಲ. ಇದು ಹಿಂದೆ ಕೂಡ ಇದ್ದಂತ ವಿಚಾರ. ಆಯ್ದ ರಸ್ತೆ ಸ್ಥಳಗಳಿಗೆ ಪೊಲೀಸ್ ಆಯುಕ್ತರು, ಡಿಸಿಗಳು ನಿರ್ಬಂಧ ವಿಧಿಸಬಹುದು. ಯಾವೆಲ್ಲ ಏರಿಯಾಗಳಲ್ಲಿ, ಯಾವ ರೋಡ್ನಲ್ಲಿ ಹೆಚ್ಚಿನ ಜನ ಸೇರ್ತಾರೆ. ಜೊತೆಗೆ 65 ವರ್ಷ ಮೇಲ್ಪಟ್ಟಂತ ಹಿರಿಯರು ಮತ್ತು 10 ವರ್ಷದ ಒಳಗಿನ ಮಕ್ಕಳು ಮನೆಯಲ್ಲೇ ಇರಬೇಕು ಅಂತ ಕೂಡ ಸೂಚನೆ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್, ದೈಹಿಕ ಅಂತರ ಎಲ್ಲವೂ ಕೂಡ ಕಡ್ಡಾಯವಾಗಿರುತ್ತೆ. ಅದರ ಜೊತೆಗೆ ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸರ್ ಎಲ್ಲವೂ ಕೂಡ ಕಡ್ಡಾಯ. ಸೊ ಇದು ನ್ಯೂ ಇಯರ್ನ ಪ್ಲಾನ್. ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ ಡಿಜೆ, ಡ್ಯಾನ್ಸ್, ಪಾರ್ಟಿ ಎಲ್ಲವೂ ಕೂಡ ನಿಷೇಧ ಮಾಡಲಾಗಿದೆ. ಮುತ್ತಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗಾಗಲೇ ಇಯರ್ ಎಂಡ್ ಸೆಲೆಬ್ರೇಷನ್ಗೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ಎಲ್ಲೊಂದ್ ಕಡೆ ಕೊನೆ ಕ್ಷಣದಲ್ಲಿ ಸರ್ಕಾರ ಇದರ ಬಗ್ಗೆ ಒಂದಷ್ಟು ಸಡಿಲಗೊಳಿಸಬಹುದು. ಈ ಪಬ್ಲಿಕ್ ಅಂದ್ರೆ ಯಾವ ರೀತಿಯಾಗಿ ರಸ್ತೆಗಳಲ್ಲಿ, MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಜನ ಸೇರ್ತಾ ಇದ್ರು ಅದನ್ನ ಮಾತ್ರ ಬ್ಯಾನ್ ಮಾಡಿ ರೆಸ್ಟೋರೆಂಟ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, ಅದೇ ರೀತಿಯಾಗಿ ಪಬ್ಗಳೆಲ್ಲ ಕೂಡ ಜನ ಸೇರೋದಕ್ಕೆ ಅವಕಾಶ ಕೊಡಬಹುದು, ಪಾರ್ಟಿ ಮಾಡೋದಕ್ಕೆ ಅಂತ ಇತ್ತು. ಆದ್ರೆ ಈಗ ಮಾರ್ಗಸೂಚಿಯ ಪ್ರಕಾರ ಅದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಇದನ್ನ ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಇದರಲ್ಲೇ ಒಂದಷ್ಟು ಬಿಸ್ನೆಸ್ಗಳಾಗ್ತಾ ಇತ್ತು. ಅದು ಆರ್ಟಿಸ್ಟ್ಗಳಿರ್ಬೋದು, ಡಿಜೆಗಳಿರ್ಬೋದು, ಬೌನ್ಸರ್ಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದಷ್ಟು ಉದ್ಯೋಗ, ಒಂದಷ್ಟು ಇನ್ಕಮ್ ಬರುವಂತಹ ಟೈಮ್ ಇದು. ಆದ್ರೆ ಇದರಿಂದ ಬಹಳ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅಂತ ಕೂಡ ಲೆಕ್ಕಾಚಾರ ಹಾಕಲಾಗ್ತಿದೆ. ಸೊ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಮಾರ್ಗಸೂಚಿ ಏನಂತೆ ಮುತ್ತಪ್ಪ? ಅವಿನಾಶ್, ನ್ಯೂ ಇಯರ್ ಸಂಬಂಧಪಟ್ಟಂತೆ ಬಾರು ಮತ್ತೆ ಪಬ್ ಮಾಲೀಕರು ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ರು. ಯಾಕಂದ್ರೆ ಕಳೆದ 8 ತಿಂಗಳಿಂದ ಪಬ್, ಬಾರ್ ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಈ ನ್ಯೂ ಇಯರ್ ಎಂಡ್ ಅಲ್ಲಿ ನಾವೇನಾದ್ರೂ ಲಾಭವನ್ನು ಗಳಿಸಬಹುದು ಒಂದು ಲೆಕ್ಕಾಚಾರ ಹಾಕೊಂಡು ತಯಾರಿನ ಮಾಡಿದ್ರು. ಆದರೆ ಸರ್ಕಾರ ಇದೀಗ ಒಂದು ಹೊಸ ಮಾರ್ಗಸೂಚಿಯನ್ನು ತಂದಿದ್ದು, ಪಬ್ಗಳಲ್ಲಿ ಇಂತಿಷ್ಟೇ ಜನ ಇರಬೇಕು, ಜೊತೆಗೆ ಡಿಜೆ ಪಾರ್ಟಿಗಳನ್ನು ಆಯೋಜನೆ ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ತಂದಿರುವಂತಹ ಕಾರಣಕ್ಕಾಗಿ ಪಬ್ ಮಾಲೀಕರು ಮತ್ತೆ ಬಾರ್ ಮಾಲೀಕರು ಈಗಾಗಲೇ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಪಬ್ ಮಾಲೀಕರೇ ಒಂದು ಹೊಸದಾದಂತಹ ಒಂದು ರೂಲ್ಸ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈ ಒಂದು ಪಬ್ಗಳಲ್ಲಿ ಅಂದ್ರೆ ನ್ಯೂ ಇಯರ್ ದಿನ ಪಬ್ಗಳಲ್ಲಿ ಕೇವಲ ಕಪಲ್ಸ್ ಗಳಿಗೆ ಎಂಟ್ರಿ ಕೊಡಬೇಕು. ಜೊತೆಗೆ ಕಂಪ್ಲೀಟ್ ಆಗಿ ಡಿಜೆಗಳನ್ನ ರದ್ದು ಮಾಡೋದಕ್ಕೆ ಈಗ ಪಬ್ ಮಾಲೀಕರೇ ಒಂದು ನಿರ್ಧಾರ ಮಾಡುವಂತದ್ದು. ಯಾಕಂದ್ರೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಜೊತೆಗೆ BBMP ಕೂಡ ಒಂದು ರೂಲ್ಸ್ ಮಾಡಿತ್ತು. ಏನಾದರೂ ಈ ರೂಲ್ಸ್ ಗಳನ್ನ ಏನಾದರೂ ಒಂದು ವೈಲೇಷನ್ ಮಾಡಿದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ದಂಡ ಹಾಕುವಂತ ಕೆಲಸ ಕೂಡ ಮಾಡ್ತೇವೆ, ಜೊತೆಗೆ ಮಾರ್ಷಲ್ಗಳ ನಿಯೋಜನೆ ಮಾಡ್ತೀವಿ ಅಂತ ಕೂಡ BBMP ಹೇಳಿದೆ. ಹೀಗಾಗಿ ಹೇಗೂ ಕೂಡ ಜನ ಬರೋದಿಲ್ಲ. ಹೀಗಾಗಿ ಡಿಜೆ ಪಾರ್ಟಿಗಳನ್ನ ಆಯೋಜನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಎಲ್ಲಾ ಪಬ್ ಮತ್ತೆ ಬಾರ್ನ ಮಾಲೀಕರು ಈಗ ಡಿಜೆ ಪಾರ್ಟಿಗಳನ್ನ ರದ್ದು ಮಾಡುವ ಮೂಲಕ ಜಸ್ಟ್ ಫಾರ್ಮಲ್ ಪಾರ್ಟಿ ಅಂದ್ರೆ BBMP ಗೈಡ್ಲೈನ್ಸ್ ಪ್ರಕಾರ ಫಸ್ಟ್ ಕಪಲ್ಸ್ ಗಳಿಗೆ ಆದ್ಯತೆಯನ್ನು ಕೊಡಬೇಕು, ಜೊತೆಗೆ
ಪಬ್ನ ಒಳಭಾಗದಲ್ಲಿ ಈಗಾಗಲೇ ಮಾರ್ಕಿಂಗ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದು, ಒಂದು ಟೇಬಲ್ ಇಂದ ಮತ್ತೊಂದು ಟೇಬಲ್ಗೆ ಬಹುಶಃ 10 ಅಡಿಯಷ್ಟು ಈ ಒಂದು ಅಂತರವನ್ನು ಕಾಪಾಡಿಕೊಳ್ಳೋದು ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಸರ್ಕಾರ ಈಗಾಗಲೇ ಆದೇಶ ಮಾಡಿರುವಂತೆ ಡಿಜೆ ಪಾರ್ಟಿಗಳನ್ನು ಆಯೋಜನೆ ಮಾಡುವಂಗಿಲ್ಲ, ಜೊತೆಗೆ ಈ ನ್ಯೂ ಇಯರ್ ದಿನ ಮತ್ತು ಕ್ರಿಸ್ಮಸ್ ದಿನ ಒಬ್ಬರನ್ನೊಬ್ಬರು ವಿಶ್ ಮಾಡುವಂತ ಸಂದರ್ಭದಲ್ಲಿ ಆಲಿಂಗನ ಮಾಡುವಂಗಿಲ್ಲ, ಜೊತೆಗೆ ಹ್ಯಾಂಡ್ ಶೇಕ್ ಕೊಡುವ ಹಾಗಿಲ್ಲ. ಇಂತಹ ರೂಲ್ಸ್ಗಳನ್ನ ಈಗ ಜಾರಿ ಮಾಡಿದ್ದು ಪ್ರತಿ ಪಬ್ ಮತ್ತೆ ಬಾರ್ಗಳ ಮೇಲೆ ನಿಗಾ ಇಡೋದಕ್ಕೆ ಬಿಬಿಎಂಪಿ ಮಾರ್ಷಲ್ ಹಾಗೂ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಅವಿನಾಶ್, ಧನ್ಯವಾದ ಮುತ್ತಪ್ಪ.